ಇತ್ತೀಚೆಗೆ ಸೀರಿಯಲ್ ನಟಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಅಶ್ಲೀಲ ಮೆಸೇಜ್ಗಳು, ಖಾಸಗಿ ಭಾಗದ ವಿಡಿಯೋಗಳನ್ನು ಕಳಿಸಿ ಟಾರ್ಚರ್ ಕೊಡಲಾಗ್ತಿದೆ. ಇದೀಗ ಅಂತಹದ್ದೇ ಮತ್ತೊಂದು ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನ ಪತ್ತೆ ಮಾಡಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಕಂಪ್ಯೂಟರ್ ಕಾಲದ ಕಣ್ಣೆ ಕಣ್ಣು ಸೆಲ್ಯುಲಾರ್ ಫೋನಿನ ಸನ್ನೆ ಇವಳೆ ಹೈವೇ ರೋಡಿಗೆ ಲೈಟು ಅದು ಮರ್ಕ್ಯೂರಿಗಿಂತ ಬ್ರೈಟು. ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕಾಮುಕ ಅಂದರ್. ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರ್. ಹೌದು, ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವ ನಟಿ ಇವರು. ತಮ್ಮದೇ ಆದ ಹೆಸರು ಸಂಪಾದಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಈ ನಟಿಗೆ ಅದೊಬ್ಬ ಕಾಮುಕ ಕಿರುಕುಳ ಕೊಟ್ಟಿದ್ದಾನೆ. ಈ ಕಾಮುಕನ ಹೆಸರು ನವೀನ್ ಅಂತ. ನೋಡೋಕೆ ಅಮಾಯಕನಂತೆ ಕಂಡ್ರು ದೊಡ್ಡ ಕಿರಾತಕ. ಈತನ ಕಾಟಕ್ಕೆ ಬೇಸತ್ತ ಸಂತ್ರಸ್ತ ಮಹಿಳೆ ದೂರು ನೀಡಿದ್ದು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿಯನ್ನ ಒದ್ದು ಜೈಲಿಗೆ ಇಟ್ಟಿದ್ದಾರೆ. ಪರಿಚಯ ಮಾಡ್ಕೊಂಡೇ ಇಲ್ಲ. ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸಿದ್ದ. ರಿಕ್ವೆಸ್ಟ್ ಕಳಿಸಿದ್ರು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ನನಗೆ ಮಾಡಿರೋದು ಮೆಸೆಂಜರಲ್ಲಿ ಸ್ಟಾರ್ಟಿಂಗು ಹೀಗೆ ಮೆಸೇಜು ಅದು ಇದು ಕಳಿಸ್ಕೊಂಡು ನಾನು ಅದು ಏನೇನೋ ಕೆಟ್ಟದಾಗ ಮೆಸೇಜ್ ಕಳಿಸೋನು ಸ್ಟಾರ್ಟಿಂಗೇ ಒಂಥರ ಏನೋ ಅದು ಇದಾಗ್ತಿರ್ಲಿಲ್ಲ ನನಗೆ. ಅದು ನಾನು ಏನು ರಿಯಾಕ್ಟ್ ಮಾಡಿದೆ, ಒಂದು ಮೂರು ಐ ಡಿ ಬ್ಲಾಕ್ ಮಾಡಿದ್ದೆ. 3 ಐ ಡಿ ಬ್ಲಾಕ್ ಮಾಡಿದ್ಮೇಲೂ ಮತ್ತೆ ಇದೇ ಥರ ಕಂಟಿನ್ಯೂ ಆಯಿತು. ನನಗೆ ಒಂಥರ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು, ವೀಡಿಯೋಸ್ ಕಳಿಸೋದು, 4-5 ವೀಡಿಯೋ ಕಳಿಸೋದು, ಪ್ರೈವೇಟ್ ಇದ್ರದ್ದೆಲ್ಲ ಕಳಿಸೋದು. ನನಗೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು. ನಾನು ಕನ್ವೆ ಮಾಡಿದೆ, ಅವನಿಗೆ ಮೆಸೇಜಲ್ಲೂ ಕನ್ವೆ ಮಾಡಿದೆ, ಹಿಂಗೆಲ್ಲ ಮಾಡಬೇಡ, ಸೋಷಿಯಲ್ ಮೀಡಿಯಾನ ಈ ಥರ ಎಲ್ಲ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿದೆ. ನಾನು ಅವ್ನು ಕೇಳೋ ಇದರಲ್ಲಿಲ್ಲ. ಬ್ಲಾಕ್ ಮಾಡಿದ್ದೀನಿ. ಬ್ಲಾಕ್ ಮಾಡಿ ಕೂಡ ಬೇರೆ ಐ ಡಿಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮಾಡ್ದೆ. ಈ ಕೊನೆಗೆ ನಾನು ಇದು ಸ್ಟೆಪ್ ತೊಗೋಬೇಕು ಅಂದ್ಬಿಟ್ಟು ನಾನು ಫ್ಯಾಮ್ಲಿ ಜೊತೆಲಿ ಡಿಸ್ಕಸ್ ಮಾಡಿ ಇದು ನಾವು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವನಿಗೆ ಕನ್ವೆ ಮಾಡೋಕ್ಕೆ ಕರೆದೆ. ಸ್ಟಾರ್ಟಿಂಗು ಕನ್ವೆ ಮಾಡೋಕ್ಕೆ ಕರೆದ ಮೇಲೂ ಅವ್ನು ಕೇಳಲಿಲ್ಲ. ಕಳೆದ 3 ತಿಂಗಳಿಂದ ಮಹಿಳೆಗೆ ಈ ಕಾಮುಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ನವೀನ್ ಝೆಡ್ ಎಂಬ ಫೇಸ್ಬುಕ್ ಐಡಿಯಿಂದ ಮೊದಲಿಗೆ ರಿಕ್ವೆಸ್ಟ್ ಕಳಿಸಿದ್ದ. ಆದರೆ ರಿಕ್ವೆಸ್ಟ್ ಸ್ವೀಕರಿಸದ ನಟಿಗೆ ನಿರಂತರವಾಗಿ ಮೆಸೇಜ್ ಮಾಡಿದ್ದಾನೆ. ಅಲ್ಲದೆ ಮೆಸೆಂಜರ್ನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ನೀಡಿದ್ದಾನೆ. ಇನ್ನು ಮೆಸೇಜ್ ಮಾಡದಂತೆ ನಟಿ ಎಚ್ಚರಿಕೆ ನೀಡಿದ್ರೂ ಕೂಡ ತನ್ನ ಕಾಮಚೇಷ್ಟೆ ಮುಂದುವರೆಸಿದ್ದ. ಈತನ ಕಾಟ ಹೆಚ್ಚಾದ ಮೇಲೆ ಸಂತ್ರಸ್ತೆ ಈತನ ಐಡಿಯನ್ನ ಬ್ಲಾಕ್ ಮಾಡಿದ್ದಾರೆ. ಆದ್ರೆ ಮತ್ತೆ ಬೇರೆ ಐಡಿಯಿಂದ ಅಶ್ಲೀಲ ಹಾಗೂ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆಯೋಕೆ ಶುರು ಮಾಡಿದ್ದ. ಕಿರುಕುಳ ನೀಡಿದ ಹಿನ್ನೆಲೆ ಬುದ್ಧಿ ಹೇಳಲೆಂದು ನಟಿ ನವೆಂಬರ್ 1ರಂದು ನಾಗರಬಾವಿ ಬಳಿ ಆರೋಪಿಯನ್ನ ಭೇಟಿ ಮಾಡಿದ್ದಾರೆ. ಅಂದು ಬೆಳಗ್ಗೆ 11:30 ವೇಳೆಗೆ ನಂದನ್ ಪ್ಯಾಲೇಸ್ ಬಳಿ ನೇರವಾಗಿ ಭೇಟಿಯಾಗಿದ್ದ ನಟಿ ಈ ರೀತಿ ಮೆಸೇಜ್ ಮಾಡೋದು ಬೇಡ ಎಂದಿದ್ಲು. ಆದ್ರೆ ಮತ್ತೆ ಅದೇ ರೀತಿ ಕಿರುಕುಳ ಶುರು ಮಾಡಿದ್ದ. ಸಿಕ್ಕಿದ್ದೆ ಹೊರಗಡೆ ಪಬ್ಲಿಕಲ್ಲಿ. ನಾನು ಹೇಳಿದೆ, ಈ ಥರ ಮಾಡಬೇಡ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗಲೂ ಅವನು ಬೇರೆ ಥರ ವರ್ತನೆ ಮಾಡ್ದ. ಏನು ಹಂಗೇನು ಅಬ್ಯೂಸ್ ಮಾಡಿಲ್ಲ. ಸೊ ಅಂದರೆ ಅವನ ಇಂಟೆನ್ಷನ್ನೇ ಬೇರೆ ಇತ್ತು. ಬಟ್ ವಿಕೃತಿ ಇದು ನಾನು ಒಬ್ಳಿಗೆ ಮಾಡಿಲ್ಲ ಅಂತ ಗೊತ್ತಾಯಿತು. ಸುಮಾರು ಜನಕ್ಕೆ ಹಿಂಗೆ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅವ್ನು ಫೋನ್ ತೆಗೆದು ನೋಡಿದಾಗ ಅಷ್ಟೇ ಗೊತ್ತಾಗಿದ್ದು. ಖಂಡಿತ ಇಮಿಡಿಯೇಟಾಗಿ ಫ್ರಾಕ್ಸಿನೋ ಸೆಕೆಂಡಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ನನ್ನದು ಧನ್ಯವಾದ ಇದ್ದೇ ಇರುತ್ತೆ. ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ನಾನು ಹೋಗಿದ ತಕ್ಷಣ ಹಿಂಗಿದೆ ಸರ್, ಹಿಂಗಿದೆ ಅಂತ ನಾನು ಹೇಳಿದೆ. ಹಿಂಗೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸವರು. ಅವ್ರ ಕಡೆಯಿಂದ ಫುಲ್ ಅವ್ರ ಸಹಕಾರ ನೀಡಲಿಲ್ಲ ಅಂದರೆ ಇಷ್ಟೊಂದು ಇದು ಮುಂದೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅವ್ರ ಸಹಕಾರ ಇದ್ದೇ ಇವೆಲ್ಲ ಮಾಡಿರೋದು. ಯಾವಾಗ ಈತನ ಕಾಟ ಮತ್ತೆ ಜಾಸ್ತಿ ಆಯ್ತೋ ಕೂಡಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ರಿಪೇರಿ ಮಾಡಿ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.